ಸ್ನೇಹಿತರೆ ನಮಸ್ಕಾರ. ಈ ದಿನ ನಾವು ಸೂರ್ಯಗ್ರಹಕ್ಕೆ ಸಂಬಂಧಿಸಿದಂತಹ ಸರಳ ಪರಿಹಾರಗಳು ಯಾವುವು ಎಂದು ತಿಳಿದುಕೊಳ್ಳೋಣ. ಒಂದು ವೇಳೆ ನಿಮಗೆ ಸೂರ್ಯನಿಂದ ಅಶುಭಗಳು ಉಂಟಾದಲ್ಲಿ ಅಥವಾ ನಿಮ್ಮ ಜಾತಕದಲ್ಲಿ ಸೂರ್ಯನ ಸ್ಥಿತಿ ಸರಿಯಿಲ್ಲದೆ ಹೋದಲ್ಲಿ ಈ ಕೆಲವೊಂದು ಸರಳ ಉಪಾಯಗಳನ್ನು ಮಾಡಿಕೊಳ್ಳುವ ಮೂಲಕ ನೀವು ಸೂರ್ಯಗ್ರಹವನ್ನು ಆರಾಧಿಸಬಹುದು. ಮೊದಲನೇದಾಗಿ ಭಾನುವಾರಗಳ ದಿನ ಸಾಧ್ಯವಾದರೆ ಉಪವಾಸವಿರಿ. ಉಪವಾಸವಿರಲು ಆಗುವುದಿಲ್ಲ ಎನ್ನುವರು ಕನಿಷ್ಠ ಪಕ್ಷ ಒಂದು ಹೊತ್ತು ಊಟ ಬಿಡಿ. ಬೆಳಗ್ಗೆ ಆಗಿರಬಹುದು ಅಥವಾ ಮಧ್ಯಾಹ್ನದವರೆಗೂ ಊಟ ಸೇವಿಸದೆ ಕಾಲ ತಳ್ಳಿ ಫಲಾಹಾರಗಳನ್ನು ಸೇವಿಸಿ. ಬಂದರೆ ಆದಿತ್ಯ ಹೃದಯ ಪಾರಾಯಣ ಮಾಡಿ, ಇಲ್ಲವಾದರೆ ಆದಿತ್ಯ ಹೃದಯ ಸ್ತೋತ್ರವನ್ನು ಕೇಳಿ. ಈ ದಿನ ಬೆಲ್ಲ, ಗೋಧಿ, ತಾಮ್ರ, ಕೆಂಪು ಮೆಣಸಿನಕಾಯಿ ಅಥವಾ ಕೆಂಪು ಧಾನ್ಯಗಳನ್ನು ಅಥವಾ ಕೆಂಪು ಬಣ್ಣದ ಹಣ್ಣುಗಳನ್ನು ದಾನ ಮಾಡುವುದರಿಂದ ಒಳ್ಳೆಯದಾಗುತ್ತದೆ. ಸೂರ್ಯದೇವನಿಗೆ ಭಾನುವಾರದಿಂದ ಆರಂಭಿಸಿ ಕೆಂಪು ಬಣ್ಣದ ಹೂವುಗಳನ್ನು ಅರ್ಪಿಸಲು ಆರಂಭಿಸಿ. ಅಂದರೆ ದಾಸವಾಳ, ಕನಕಾಂಬರ ಈ ಥರ ಇರುವಂತಹ ಒಂದು ಕೆಂಪು ಬಣ್ಣದ ಹೂವುಗಳನ್ನು ಸೂರ್ಯದೇವನಿಗೆ ಅರ್ಪಿಸುವುದರಿಂದ ನಿಮಗೆ ಒಳ್ಳೆಯದಾಗುತ್ತದೆ. ಆದರೆ ನೆನಪಿಡಿ, ಇದನ್ನು ಪ್ರತಿದಿನ ನಿಶ್ಚಿತವಾದಂತಹ ಸಮಯಕ್ಕೆ ಮಾಡಬೇಕು. ಅಂದರೆ ಇದನ್ನು ಆರಂಭಿಸುವ ದಿನ 7 ಗಂಟೆಗೆ ಮಾಡಿದರೆ ಅದನ್ನು ನೀವು ಪ್ರತಿದಿನವೂ 7 ಗಂಟೆಗೇ ಆ ಹೂವುಗಳನ್ನು ಸೂರ್ಯದೇವನಿಗೆ ಅರ್ಪಿಸಬೇಕು. ಅಥವಾ 8 ಗಂಟೆಗೆ ಮಾಡಿದರೆ 8 ಗಂಟೆಗೆ ಅರ್ಪಿಸಬೇಕು. ತಾಮ್ರದ ನಾಣ್ಯಗಳನ್ನು ಹರಿಯುವಂತಹ ನದಿಯಲ್ಲಿ ಬಿಡುವುದರಿಂದ ಸಹ ನಿಮಗೆ ಒಳ್ಳೆಯದಾಗುತ್ತದೆ. ಸಾಧ್ಯವಾದರೆ ರಾತ್ರಿ ಹೊತ್ತು ತಾಮ್ರದ ಚೊಂಬಿನಲ್ಲಿ ನೀರನ್ನು ಇಟ್ಟು ಅದನ್ನು ಬೆಳಗ್ಗೆ ಎದ್ದು ಸೇವಿಸಿ. ಇದು ನಿಮಗೆ ಆರೋಗ್ಯ ಸಹಕರಿಸಿದರೆ, ಅಥವಾ ಏನಾದರೂ ಅಲರ್ಜಿ ಇದೆ ಅಥವಾ ಮೆಡಿಕಲ್ ಕಂಡೀಷನ್ ಸರಿ ಇಲ್ಲ, ನಾವು ತಾಮ್ರದ ಚೊಂಬಿನಲ್ಲಿ ಇರೋದನ್ನು ಕುಡಿಯಲು ಆಗುವುದಿಲ್ಲ ಎಂದರೆ ಬೇಡ. ಯಾವುದಾದರೂ ಇಂಟರ್ವ್ಯೂ ಅಥವಾ ಮುಖ್ಯವಾದ ಕೆಲಸಗಳಿಗೆ ಹೋಗುವಾಗ ಬಿಳಿಯ ಬಣ್ಣದ ಬಟ್ಟೆಗಳನ್ನು ಧರಿಸಿ. ಕೋತಿಗಳಿಗೆ, ವಿಶೇಷವಾಗಿ ಕೆಂಪು ಬಣ್ಣದ ಮೂತಿ ಇರುವಂತಹ ಕೋತಿಗಳಿಗೆ ಬೆಲ್ಲವನ್ನು ನೀಡಿ. ಬೇರೆ ಹಣ್ಣುಗಳನ್ನು ಸಹ ನೀಡಬಹುದು, ಆದರೆ ಬೆಲ್ಲ ಕಂಪಲ್ಸರಿ ನೀಡಬೇಕು. ಯಾವಾಗಲೂ ಕನಿಷ್ಠ ಪಕ್ಷ ಒಂದು ಚಾಕ್ಲೇಟ್ ಆದರೂ ನಿಮ್ಮ ಬಳಿ ಇಟ್ಕೊಳ್ಳಿ. ನೀವು ಯಾವುದೇ ಒಂದು ಕೆಲಸ ಮಾಡೋದಕ್ಕೆ ಹೋಗ್ತೀರಾ ಅಂದರೆ ಸ್ವಲ್ಪ ಮಟ್ಟಿಗೆ ಸಿಹಿಯನ್ನು ಸೇವಿಸಿ ನೀರನ್ನು ಕುಡಿದು ಆನಂತರ ಆ ಕೆಲಸವನ್ನು ಶುರು ಮಾಡಿ. ಪುರುಷರು ತಮ್ಮ ಅತ್ತೆ ಮತ್ತು ಮಾವನವರ ಮನೆಯಲ್ಲಿ ತುಂಬ ದಿನ ಇರುವುದು ಸೂರ್ಯಗ್ರಹದ ಅಶುಭ ಸ್ಥಿತಿ ಇದ್ದರೆ ಒಳ್ಳೆಯದಲ್ಲ. ನೀವು ಬಳಸುವಂತಹ ಪಾತ್ರೆಗಳು ತಾಮ್ರದ್ದು ಅಥವಾ ಹಿತ್ತಾಳೆಯದ್ದು ಆಗಿದ್ದರೆ ಸೂರ್ಯಗ್ರಹದ ಅಶುಭ ಸ್ಥಿತಿಯನ್ನು ಕಡಿಮೆ ಮಾಡಿಕೊಳ್ಳಬಹುದು. ಕಪ್ಪು ಬಣ್ಣದ ದಾರದಲ್ಲಿ ತಾಮ್ರದ ನಾಣ್ಯವನ್ನು ಪದಕದಂತೆ ಧರಿಸುವುದರಿಂದ ಸೂರ್ಯನ ಅಶುಭ ಸ್ಥಿತಿಯನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿಕೊಳ್ಳಬಹುದು. ಸಾಧ್ಯವಾದರೆ ನಿಮ್ಮ ಮನೆಯ ದ್ವಾರ ಪೂರ್ವ ದಿಕ್ಕಿಗೆ ಇರಲಿ. ಭಾನುವಾರದ ದಿನ ಸಾಧ್ಯವಾದರೆ ಮಾಂಸಾಹಾರ ತ್ಯಜಿಸಿ, ಕೆಂಪು ಬಣ್ಣದ ಧಾನ್ಯಗಳನ್ನು ಸೇವಿಸುವುದನ್ನು ತ್ಯಜಿಸಿ. ಅಂದರೆ ರಾಗಿಯನ್ನು ಸಹ ತ್ಯಜಿಸಿ. ಯಾರೆಲ್ಲ ಪಿತೃಗಳು ಇರುತ್ತಾರೋ, ತಂದೆಯರು ಇರುತ್ತಾರೋ ಅಥವಾ ತಂದೆ ಸಮಾನರಾದವರು ಇರುತ್ತಾರೋ ಅವರನ್ನು ಚೆನ್ನಾಗಿ ನೋಡಿಕೊಳ್ಳಿ. ಸಮಾಜ ಸೇವೆ ಮಾಡಿ. ನಿಮಗೆ ಯಾರಾದರೂ ಏನಾದರೂ ಉಚಿತವಾಗಿ ಉಡುಗೊರೆ ಕೊಟ್ಟರೆ ಸ್ವೀಕರಿಸಬೇಡಿ. ಒಂದು ವೇಳೆ ಸ್ವೀಕರಿಸಲೇಬೇಕು ಎಂದರೆ ಅವರಿಗೂ ಸಹ ರಿಟರ್ನ್ ಗಿಫ್ಟನ್ನು ಕೊಡಿ. ಪುಕ್ಸಟ್ಟೆಯಾಗಿ ಎಲ್ಲೂ ಸಹ ಏನು ತಿನ್ನಲು ಹೋಗಬೇಡಿ. ಕನಿಷ್ಠ ಪಕ್ಷ 10 ರೂಪಾಯಿ ಅಷ್ಟಾದರೂ ಅವರಿಗೆ ನೀವು ರಿಟರ್ನ್ ಆಗಿ ಏನಾದರೂ ಕೊಡಲೇಬೇಕಾಗುತ್ತೆ. ದೇವಸ್ಥಾನಗಳಲ್ಲಿ ತೆಂಗಿನ ಎಣ್ಣೆ ಅಥವಾ ಕಡಲೆಕಾಯಿ ಎಣ್ಣೆಯನ್ನು ದಾನ ಮಾಡಿ. ಪ್ರತಿದಿನ ನಿಮಗೆ ಸಾಧ್ಯವಾದರೆ ಇದ್ದರೆ ತಾಯಿಯ ಮತ್ತು ಅತ್ತೆಯ ಆಶೀರ್ವಾದವನ್ನು ಪಡೆಯಿರಿ. ಕತ್ತಿನಲ್ಲಿ ಬಂಗಾರದ ಆಭರಣಗಳನ್ನು ಧರಿಸಿದರೆ ಒಳ್ಳೆಯದು. ಅಂಧರು, ಕಣ್ಣು ಕಾಣಿಸದೇ ಇರುವಂಥವ್ರು ಯಾರಾದರೂ ಇದ್ದರೆ ಅವರಿಗೆ ಔಷಧಕ್ಕೆ ಮತ್ತು ಜೀವನೋಪಾಯಕ್ಕೆ ಸ್ವಲ್ಪ ಸಹಾಯ ಮಾಡಿ. ಈ ಒಂದು ಸರಳ ಉಪಾಯಗಳನ್ನು ಮಾಡಿಕೊಳ್ಳುವ ಮೂಲಕ ಸೂರ್ಯದೇವನ ಕೃಪೆಗೆ ನೀವು ಸಹ ಪಾತ್ರರಾಗಬಹುದು. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಜ್ಯೋತಿಷ ಟಿಪ್ಸ್ ಚಾನಲ್. ಧನ್ಯವಾದಗಳು.